ವೀಕ್ಷಕರೇ ನೋಡಿ, ಬಾಯ್ಲರ್ ಗೆ ಈ ತರ ಶೀಟ್ ಹಾಕಿ ನಿರಳು ಮಾಡಿದ್ರೆ ಬಹಳ ಉತ್ತಮ. ಸೂಪರ್ ಮಾಡಿದ್ರಿ. ಈಗ ದೇಶಿ ಬಾಯ್ಲರ್ ನ ಇಲ್ಲಿ ಫಿಟ್ ಮಾಡಿದಿರಾ? ಓಕೆ, ಈಗ ಫಿಟ್ ಮಾಡಿದಿರಲ್ಲ, ಏನ್ ಡೋರ್ ಓಪನ್ ಮಾಡಿದಿರಲ್ಲ? ಸೌದೆ ಉರಿ ಹಾಕಿದೀವಿ, ನೀರ್ ಕಾಯಿಸ್ತಿದೀವಿ ಸರ್. ನೀರ್ ಕಾಯಿಸ್ತಾ ಇದ್ರ ಆಲ್ರೆಡಿ? ಸರಿಯಾದ ಸಮಯಕ್ಕೆ ಬಂದಿದ್ದೀನಿ ನಾನು. ಇದು ಸ್ಟ್ಯಾಂಡ್. ಯಾವುದು ಇದು? ಸ್ಟ್ಯಾಂಡ್ ಸರ್. ಇದು ಸ್ಟ್ಯಾಂಡ್. ಸೌದೆ ಆಚೆ ಈಚೆ ಬೀಳ್ಕಿದಂಗೆ ಎಷ್ಟು ದುಡ್ಡು ಬೇಕಾದ್ರೆ ಮಡಿಕಕ್ಕೆ ಇಲ್ಲ. ಸರಿ, ಓಕೆ. ನಾವು ಬಾಯ್ಲರ್ ಕೊಟ್ಟಾಗ ಈ ಸ್ಟ್ಯಾಂಡ್ ಕೊಟ್ಟಿಲ್ವಲ್ಲ? ನಾನ್ ಮಾಡ್ಸಿದ್ರು ಸರ್. ಇದು ಸೌದೆ ಉದ್ದ ಆದ್ರೆ ಕೆಳಗೆ ಬೀಳಬಾರ್ದು ಅಂತ, ಇದು ತುಂಡಾಲು ಒಲೆ ಕೆಳಗೆ ಬೀಳಬಾರ್ದು ಅಂದ್ಬಿಟ್ಟು 8 ಮಾಡ್ಸ್ಕೊಂಡಿದ್ದೀನಿ. ಆಮೇಲೆ ಜಗ್ಲಿನ ಕಟ್ಟಿದ್ದೀನಿ ಸರ್, 4 ಕಡೆಗೆ. ಓಹೋ, ಇದು ಬೆಡ್ ಸರ್. ಇದು ಕುಳ್ಳಕ್ಕೆ ಮಳೆ ಪಳೆ ನೆನಕಿದ ನೀರು ಪರ ಹರಿಕಿದಂಗೆ. ನೋಡಿ ವೀಕ್ಷಕರೇ, ಈ ತರ ಬಾಯ್ಲರ್ ಅನ್ನ ಅಟ್ಲೀಸ್ಟ್ ಸುಮಾರು 1 ಅಡಿ ಎತ್ತರ ಇದೆ. 1 ಅಡಿ ಎತ್ತರ ಮೇಲೆ ಬೆಡ್ ಮೇಲೆ ಬಾಯ್ಲರ್ ಇಟ್ಟಿದ್ರಿ. ಹೌದೌದು. ಗರಿ ಸರ್, ಹಸಕ್ಕೆ ಸೇಫ್ಟಿ ಇದೆ ಸಿಕ್ಕಕ್ಕೆ. ಓಕೆ, ಈ ಮಟ್ಟಗರಿ ಜೊತೆಗೆ ಬೇರೆ ಇನ್ನೇನ್ ಹಾಕ್ತೀರಾ? ಮಟ್ಟಗರಿ ಬುಂಡೆ, ಸೌದೆ ಸೀಳು ಸರ್. ಇದು ಏನ್ ಬುಂಡೆ? ತೆಂಗಿನ ಬುಂಡೆ. ತೋರಿಸಿ, ಎಲ್ಲಿದೆ? ಇಲ್ಲೇ ಇದೆ ಸರ್. ಓಹ್, ಇಲ್ಲಿದ್ಯಾ? ನೋಡಿ ವೀಕ್ಷಕರೇ, ನೋಡಿ ನಮ್ಮ ಹಳ್ಳಿ ರೈತರು ಯಾವ ರೀತಿ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಈಗ ನೀವು ಮಟ್ಟೆಗರಿನೂ ಸ್ಟಾಕ್ ಇಟ್ಕೊಂಡಿದ್ದೀರಿ ಸರ್. ತೆಂಗಿನ ಬುಂಡೆಗಳು ಸ್ಟಾಕ್ ಇಟ್ಕೊಂಡಿದ್ದೀರಿ. ಸರಿ, ಇದೇನ್ ಸರ್ ಇದು? ಇದು ಸೌದೆ ಸೀಳು, ಮರನ ಸೀಳು ಮಡಿಕೊಂಡಿದ್ರು ಮಡಿಕೊಂಡಿದ್ರಿ. ಈ ತರ ಮಡಗ್ಬಿಟ್ರೆ ಸೇಫ್ಟಿ. ಸುಮ್ಮನೆ ನಾವು ಮಡಗ್ಬಿಟ್ಟು ನಮ್ ಕೆಲಸ ಮಾಡ್ತಿರ್ಬೋದು, ಅದು ಬರೋದು ಕಾಯ್ತಾ ಇರ್ತದೆ. ಇದು ಒಲೆಯಿಂದ ಕೆಳಗೆ ಬೀಳಬಾರ್ದು ಸ್ಟ್ಯಾಂಡ್ ಮಾಡ್ಕೊಂಡಿದೀನಿ. ಇದು ಇಷ್ಟರಲ್ಲೇ 4 ಜನ ಇಕ್ಕೋಬಹುದು 2 ಸೌದೆ ಸೀಳಲ್ಲಿ. ಇದು ಎಂತ ಮಳೆ ಹೋದ್ರು, ಎಂತ ಜಿಡಿ ಹಿಡಿದ್ರು, ಎಂತ ಜೋರಾಗಿ ಹೋದ್ರು ಕಾಯ್ತಾ ಇರ್ತದೆ. ನಾವು ಸ್ನಾನ ಮಾಡ್ತಾ ಇರ್ಬೋದು ಸರ್.